ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಮಂಡ್ಯ ಜಿಲ್ಲೆಯ ಮರುವನಹಳ್ಳಿ ಗ್ರಾಮದ ಶ್ರೀ ಮಂಟೇಶ್ವರ ದೇವಾಲಯ ಜೀರ್ಣೋದ್ಧಾರಕ್ಕೆ ಬೆಂಗಳೂರಿನ ಶ್ರೀ ಶಂಕುಕರ್ಣ ಚಾರಿಟೇಬಲ್ ಟ್ರಸ್ಟ್ ಮುಂದಾಗಿದೆ. ಜೋಳರ ಕಾಲದ ಈ ಪುರಾತನ ದೇವಾಲಯ ಶಿಥಿಲಾವಸ್ಥೆಗೆ ತಲುಪಿದ ಹಿನ್ನೆಲೆ ಸುಮಾರು 1,20,00,000 ರು ವೆಚ್ಚದಲ್ಲಿ ಮರು ನಿರ್ಮಾಣ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೇ 9 ರಿಂದ ಮೇ 11ರವರೆಗೆ 3 ದಿನಗಳ ಕಾಲ ಕಲಕರ್ಷಣ ಮಹೋತ್ಸವ ಭಕ್ತಿಭಾವದಿಂದ ನಡೆಯಿತು. ಮಹಾಗಣಪತಿ ಪೂಜೆ, ಕುಂಭಸ್ಥಾಪನೆ, ದುರ್ಗಾಹೋಮ, ಬಿಂಬ ಕಲಕರ್ಷಣೆ, ಬಾಲಲಾಯ ಪ್ರತಿಷ್ಠೆ ಹಾಗೂ ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಸುಹಾಸ್ ಪುಟ್ಟಸ್ವಾಮಿ ಸ್ವಾಮೀಜಿ, ಟ್ರಸ್ಟ್ ಸದಸ್ಯರು, ಗ್ರಾಮದ ಮುಖಂಡರು ಹಾಗೂ ನೂರಾರು ಭಕ್ತರು ಭಾಗವಹಿಸಿದರು. ಒಳಗಡೆ ಎಲ್ಲ ಕೆಲಸ ಆಯ್ತಂದ್ರೆ ಚೆನ್ನಾಗಿ ಕುಡಿಯೋ ನೀರು. ಸೈಡ್ ಬನ್ನಿ, ಸೈಡ್ ಬನ್ನಿ ಅಮ್ಮ, ಸೈಡ್ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಶ್ರೀಮನ್ ಮಹಾದೇವಾಯತೆ ನಮಃ. ಆಸ್ತಿಕ ಭಕ್ತ ಮಹಾಜನರಲ್ಲಿ ವಿಜ್ಞಾಪನೆಗಳು. ಕ್ಯಾರ್ಪೇಟೆ ತಾಲೂಕಿನಲ್ಲಿ ಇರತಕ್ಕಂತಹ ಸಿಂಧುಘಟ್ಟ ಹಾಗೂ ಮರುವನಹಳ್ಳಿ ಗ್ರಾಮದ ಮಧ್ಯದಲ್ಲಿ ಇರತಕ್ಕಂತಹ ಈ ಪ್ರದೇಶದಲ್ಲಿ ಅನಾದಿ ಕಾಲದಿಂದಲೂ ಭಕ್ತರನ್ನ ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಶ್ರೀ ಪಾರ್ವತಿ ಸಮೇತನಾಗಿರ್ತಕ್ಕಂತಹ ಮಂಟೇಶ್ವರ ಸ್ವಾಮಿಯವರ ದೇವಸ್ಥಾನ ಇದು ಸುಮಾರು 1200 ವರ್ಷಗಳ ಪುರಾತನವಾದ ದೇವಸ್ಥಾನ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಈ ದೇವಸ್ಥಾನ ಬಹಳ ಶಿಥಿಲವಾಗಿದ್ದು ಇದು ಶಂಕುಕರ್ಣ ಎಂಬ ಒಂದು ಟ್ರಸ್ಟ್ನವರ ಕಣ್ಣಿಗೆ ಬಿದ್ದು ಹಾಗೂ ಸಿಂಧುಘಟ್ಟ ಮರುನಹಳ್ಳಿ ಗ್ರಾಮಸ್ಥರ ಒಂದು ಕಣ್ಣಿಗೆ ಬಿದ್ದು ಬಹಳ ಶಿಥಿಲವಾಗಿರತಕ್ಕಂತಹ ದೇವಸ್ಥಾನವನ್ನ ಭಕ್ತರನ್ನ ನೋಡಿಕೊಳ್ಳೋಕೋಸ್ಕರವಾಗಿ ಇನ್ನು ಮುಂದೆ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನ ನವೀಕರಣ ಮಾಡಬೇಕೆಂದು ಎಲ್ಲರೂ ಇಚ್ಛಿಸಿ 3 ದಿವಸಗಳಿಂದ ಈ ದೇವಸ್ಥಾನದಲ್ಲಿ ಜೀವಕಲಾವಾಹನೆ ಆಗಿರತಕ್ಕಂತಹ ದೇವರಿಂದ ಆ ಶಕ್ತಿಯನ್ನೆಲ್ಲ ತೆಗೆದು ಒಂದು ಕುಂಭಕ್ಕೆ ಆವಾಹನೆ ಮಾಡಿಕೊಳ್ತಕ್ಕಂತಹ ಕಳಾಕರ್ಷಣ ಎನ್ನುವ ಕಾರ್ಯಕ್ರಮ ಶ್ರೀ ವೈಕಾನಸ ಭಗವತ್ಶಾಸ್ತ್ರದ ಆಗಮೋಕ್ತವಾಗಿ ಇಲ್ಲಿ 3 ದಿವಸದಿಂದ ನಡೆದು ಈ ದಿವಸ ಪೂರ್ಣಾವತಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗಿರುತ್ತೆ. ಈ ದೇವಸ್ಥಾನ ಬಹಳ ಪುರಾತನವಾಗಿದ್ದು ಜೀರ್ಣೋದ್ಧಾರ ಆಗಬೇಕಾಗಿದೆ. ಎಲ್ಲಾ ಭಕ್ತಾದಿಗಳು, ಗ್ರಾಮಸ್ಥರು, ಯಜಮಾನರು ಎಲ್ಲರೂ ಸಹಕಾರವನ್ನು ನೀಡಿ ದೇವಸ್ಥಾನವನ್ನ ನೂತನವಾಗಿ ನಿರ್ಮಾಣ ಮಾಡಿ ಆ ಮಂಟೇಶ್ವರ ಸ್ವಾಮಿಯವರ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಲೋಕಾರ್ಪಣವನ್ನು ಮಾಡಬೇಕು ಅಂತ ಈ ಮೂಲಕ ಎಲ್ಲಾ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ.